ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಹೌದು, ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಡೀತಾ ಈ ಒಂದು ದುರಂತ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇನ್ಸ್ಪೆಕ್ಟರ್ ಬೇಜವಾಬ್ದಾರಿಗೆ ನಡೀತಾ ಈ ದುರಂತ. ಇನ್ಸ್ಪೆಕ್ಟರ್ ಗಿರೀಶ್ ನಿರ್ಲಕ್ಷ್ಯಕ್ಕೆ 11 ಪ್ರಾಣ ಹೋಯ್ತಾ ಅಂತ. ಯಾಕಂದ್ರೆ ಸಿಐಡಿ ಪ್ರಾಥಮಿಕ ತನಿಖೆಯ ವೇಳೆ ನಿರ್ಲಕ್ಷ್ಯದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅವರ ನಿರ್ಲಕ್ಷ್ಯದ ಪರಿಣಾಮವೇ 11 ಮಂದಿಯ ಸಾವು ಸಂಭವಿಸ್ತಾ ಅಂತ. ಯಾಕಂದ್ರೆ CCTV ಪರಿಶೀಲನೆಯ ಸಂದರ್ಭದಲ್ಲಿ ಕಾಲ್ತುಳಿತದ ಸತ್ಯ ಪತ್ತೆಯಾಗಿದೆ. ನೋಡಿ, 1:30ಕ್ಕೆ ಮೈದಾನದ ಬಳಿ ಸಿಬ್ಬಂದಿ ನಿಯೋಜನೆ ಅಂತ ಹೇಳಿ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಹಿಂದಿನ ದಿವಸದ ಸೆಲೆಬ್ರೇಷನ್ ಬೆಂಗಳೂರೇ ಕಲರ್ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಂದಾಜಿತ್ತು ಸಿಬ್ಬಂದಿಯ ನಿಯೋಜನೆ ಆಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರು. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಸಿಬ್ಬಂದಿಗೆ ಭದ್ರತಾ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ 4 ಗಂಟೆ ಆದರೂ ಕೂಡ, ಸಾಯಂಕಾಲ 4 ಗಂಟೆ ಆದರೂ ಕೂಡ ಸಿಬ್ಬಂದಿಯ ನಿಯೋಜನೆ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸೊ ಇದೆಲ್ಲ ಪ್ರೈಮರಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿರುವಂತಹ ಮಾಹಿತಿ. ಸೊ ಬೇರೆ ಸ್ಟೇಷನ್ ಸಿಬ್ಬಂದಿಯನ್ನಾದರೂ ಕೂಡ ಭದ್ರತೆಗೆ ಬಳಸಿಕೊಳ್ಳಬಹುದಾಗಿತ್ತು, ಬಂದೋಬಸ್ತ್ ಮಾಡಬಹುದಾಗಿತ್ತು. ಆ ಪ್ರಕ್ರಿಯೆ ನಡೆದಿಲ್ಲ ಅನ್ನುವಂತಹ ಇನ್ಪುಟ್ಸ್ ಇದೆ. ಪೂರ್ಣ ಪ್ರಮಾಣದ ವರದಿ ಬಂದ ನಂತರದಲ್ಲಿ 11 ಮಂದಿಯ ಸಾವಿಗೆ ಕಾರಣ ಅನ್ನೋದು ಗೊತ್ತಾಗುತ್ತೆ. ಒಂದೊಂದು ಅರ್ಥ ಮಾಡ್ಕೋಬೇಕು. ಇಂಥ ಇನ್ವೆಸ್ಟಿಗೇಷನ್ನ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇಂಥ ನಿರ್ಲಕ್ಷ್ಯಗಳು ಆಗಬಾರ್ದು. ಸೆಲೆಬ್ರೇಷನ್ ಆಗಿ ಉಳ್ಕೋಬೇಕು. ಸಂಭ್ರಮಾಚರಣೆಯಲ್ಲೇ ಅಂತ್ಯ ಆಗಬೇಕು. ಈ ರೀತಿ ಸೂತಕದ ಛಾಯೆ ಅನ್ನೋದು ಆವರಿಸಬಾರ್ದು. ಇವತ್ತು ಆ ಕುಟುಂಬದ ಅದೆಷ್ಟೋ ಸದಸ್ಯರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈ ದೃಶ್ಯ ನೋಡಿದ್ರೆ ಅವರ ಮನ ಕಲಕಿ ಹೋಗುತ್ತೆ. ಹಾಗಾಗಿ ಸದ್ಯದ ಪ್ರೈಮರಿ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಿರುವಂಥ ಇನ್ಪುಟ್ಸ್ ಪ್ರಕಾರ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಅಂತ ಹೇಳಲಾಗ್ತಾ ಇದೆ. ಪೂರ್ಣ ಪ್ರಮಾಣದ ವರದಿ ಬಂದ ನಂತರ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ.